ನಿಮ್ಮ ಲಕ್ಷ್ಯ ನಿಮ್ಮ ಎರಡೂ ಪಾದಗಳು, ಎರಡೂ ಪಾದ 10 ಬೆರಳುಗಳು, ಎರಡು ಅಂಗಾಲು, ಎರಡು ಮುಂಗಾಲು, ಎರಡು ಕಣಕಾಲು, ಎರಡು ಮೊಣಕಾಲುಗಳು, ಎರಡು ತೊಡೆವರೆಗೆ ಬರಲಿ. ಎರಡು ತೊಡೆ, ಮೊಣಕಾಲು, ಕಣಕಾಲು, ಅಂಗಾಲು, ಮುಂಗಾಲುಗಳೆಲ್ಲ ಶಿಥಿಲಗೊಂಡಿದ್ದನ್ನು ಮನಸ್ಸಿಗೆ ಖಾತ್ರಿಪಡಿಸಿಕೊಳ್ಳ್ರಿ. ನಿಮ್ಮ ಲಕ್ಷ್ಯ ನಿಮ್ಮ ನಡ ಪೃಷ್ಠಭಾಗ ಹೊಟ್ಟೆವರೆಗೆ ಬರಲಿ. ನಿಮ್ಮ ನಡ ಪೃಷ್ಠಭಾಗ ಹೊಟ್ಟೆ ಶಿಥಿಲಗೊಂಡಿದ್ದನ್ನು ಮನಸ್ಸಿಗೆ ಖಾತ್ರಿಪಡಿಸಿಕೊಳ್ಳ್ರಿ. ನಿಮ್ಮ ಲಕ್ಷ್ಯ ನಿಮ್ಮ ಬೆನ್ನು ವರೆಗೆ ಬರಲಿ. ಕುತ್ತಿಗೆ ಮೇಲೆ ಭಾಗವೆಲ್ಲ ಶಿಥಿಲಗೊಂಡಿದ್ದನ್ನು ಮನಸ್ಸಿಗೆ ಖಾತ್ರಿಪಡಿಸಿಕೊಳ್ಳ್ರಿ. ನಿಮ್ಮ ಲಕ್ಷ್ಯ ನಿಮ್ಮ ದೇಹದ ಹಿಂಭಾಗ, ತಲೆ ಹಿಂಭಾಗ, ಕುತ್ತಿಗೆ ಹಿಂಭಾಗ, ಬೆನ್ನು, ನಿತಂಬ, ಮೇಲ್ಗಂಡ, ಎರಡು ತೊಡೆಗಳ ಹಿಂಭಾಗ, ಎರಡು ಪಿಂಡಲ್ಗಳು, ಎರಡು ಹಿಂಬಳೆಗಳವರೆಗೆ ಬರಲಿ. ಸಂಪೂರ್ಣವಾಗಿ ನಿಮ್ಮ ದೇಹದ ಹಿಂಭಾಗವೆಲ್ಲ ಶಿಥಿಲಗೊಂಡಿದ್ದನ್ನು ಮನಸ್ಸಿಗೆ ಖಾತ್ರಿಪಡಿಸಿಕೊಂಡ ನಂತರ ಈ ದೇಹವನ್ನು ಶವದಾಗಿ ನೆಲಕ್ಕೆ ಚೆಲ್ಲಿ ನಿಮ್ಮ ಆತ್ಮವನ್ನು ಎದು ನಿಮ್ಮ ದೇವರ ಜಗಲಿ ಅಥವಾ ನಿಮ್ಮ ಕುಲದೇವರ ಗರ್ಭಾಲಯದಲ್ಲಿಟ್ಟು ಭಕ್ತಿಯಿಂದ ಭಗವಂತನ ಮನಸ್ಸ ಧ್ಯಾನಿಸಿ ಪೂಜಿಸಿ ಆ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂತಂದ್ರೆ ಭಗವಂತ ಈ ದೇಹದಲ್ಲಿರತಕ್ಕಂಥ ಸರ್ವಗಳನ್ನು ನಿವಾರಣೆ ಮಾಡಿ ಈ ದೇಹವನ್ನು ಸದೃಢ ಕಾಯವನ್ನಾಗಿ ಸುಂದರ ಬೆಳ್ಕೊಂಡು ಯೋಗ ನಿದ್ರಾಸನವಾಗ ಮಗ್ನಾಗೋದ. ಪ್ರಾರಂಭ ಮಾಡಿ ಯೋಗ ನಿದ್ರಾಸನವನ್ನು ಯಾರು ಅಗಲಾಡಬಾರ್ದು. ಯೋಗ ನಿದ್ರಾಸನ ಅಂತಂದ್ರೆ ಅಗಲಾಡೋದಿಲ್ಲ, ಇತ್ತಾಗ